ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಲವೇ ಹೊತ್ತಲ್ಲಿ 7ನೇ ಪಾಯಿಂಟ್ನಿಂದ ಸಮಾಧಿ ಅಗೆಯುವಂತಹ ಕಾರ್ಯ ಶುರುವಾಗ್ತಾ ಇದೆ. 7ನೇ ಪಾಯಿಂಟ್ನಿಂದ ಕೆಲವೇ ಹೊತ್ತಲ್ಲಿ ಸಮಾಧಿ ಅಗೆಯುವಂತಹ ಕಾರ್ಯ ಶುರುವಾಗ್ತಾ ಇದೆ. ಪಾಯಿಂಟ್ 7ರಲ್ಲಿ ಮಿನಿ ಜೆಸಿಬಿ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಕಾರ್ಮಿಕರ ಜೊತೆಗೆ ಯಂತ್ರವನ್ನು ಕೂಡ ಬಳಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಪಾಯಿಂಟ್ 7ರ ಬಳಿ ಮಿನಿ ಜೆಸಿಬಿ ತಂದಂತಹ ಸಿಬ್ಬಂದಿ ಕೆಲವೇ ಹೊತ್ತಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯ ಆರಂಭವಾಗ್ತಾ ಇದೆ. ಪಾಯಿಂಟ್ 6ರಿಂದ 30 ಅಡಿ ದೂರದಲ್ಲಿರುವಂತಹ ಪಾಯಿಂಟ್ 7 ಈ ಒಂದು ಪ್ರಕರಣದಲ್ಲಿ ಮತ್ತೆ ಸಮಾಧಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಸಮಾಧಿಯನ್ನು ಅಗೆಯುವಂತಹ ಪ್ರಕ್ರಿಯೆ ಕೆಲವೇ ಹೊತ್ತಲ್ಲಿ ಆರಂಭವಾಗ್ತಾ ಇದೆ. ಪಾಯಿಂಟ್ 7ರಲ್ಲಿ ಮಿನಿ ಜೆಸಿಬಿಯನ್ನು ಬಳಸಿ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪಾಯಿಂಟ್ 6ಇಂದ ಕೇವಲ 30 ಅಡಿ ದೂರದಲ್ಲಿರುವಂತಹ ಪಾಯಿಂಟ್ ನಂಬರ್ 7 ಇಲ್ಲಿಗೆ ಕಾರ್ಮಿಕರ ಜೊತೆಗೆ ಅಂದರೆ ಮ್ಯಾನ್ಯುಯಲ್ ಪವರ್ ಜೊತೆಗೆ ಮಿನಿ ಜೆಸಿಬಿಯನ್ನು ಬಳಸುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಾಗಲೇ ಆ ಒಂದು ಜಾಗಕ್ಕೆ ಮಿನಿ ಜೆಸಿಬಿಯನ್ನು ತರಿಸಿಕೊಳ್ಳಲಾಗಿದೆ. ಇವತ್ತು ಇರುವಂತಹ ಒಂದು ಕುತೂಹಲ 7ರಲ್ಲಿ ಕೂಡ ಏನಾದ್ರು ಸಿಗುತ್ತಾ, ಏನು ಬೇಕಾದರೂ ಆಗಬಹುದು, ಆಗದೇನೂ ಇರಬಹುದು. 7 ಕೂಡ ಫೇಲ್ ಆಗ್ಬೋದು. ಮುಂದುವರೆದಂತಹ ಒಂದು 5 ಪಾಯಿಂಟ್ಸ್ ಇದ್ದಾವೆ, ಅದನ್ನು ಕೂಡ ಅಗೆಯುವಂತಹ ಪ್ರಕ್ರಿಯೆ ಆಗಬೇಕಾಗತ್ತೆ. 13ರಲ್ಲಿ ಉಳಿದಿರುವಂಥದ್ದು ಸದ್ಯಕ್ಕೆ 7 ಪಾಯಿಂಟ್ಗಳು. 7ನೇ ಪಾಯಿಂಟ್ನಿಂದಲೇ ಇವತ್ತು ಆರಂಭ ಮಾಡ್ತಾ ಇದ್ದಾರೆ ಮತ್ತೆ ಶೋಧ ಕಾರ್ಯವನ್ನು. ಕಾರ್ಮಿಕರ ಜೊತೆಗೆ ನಿರಂತರವಾದಂಥ ಮಳೆ ಮಧ್ಯದಲ್ಲಿ ಕಾರ್ಮಿಕರನ್ನು ಬಳಸಿಕೊಂಡು 60ಕ್ಕೂ ಹೆಚ್ಚು ಸಿಬ್ಬಂದಿ ಹಾರೆ ಪಿಕಾಸಿಯನ್ನು ಹಿಡಿದು ಮಣ್ಣು ಒಗೆಯುವಂಥ ಕೆಲಸ ಮಾಡಿದ್ರು ನಿನ್ನೆ. ಜೊತೆಗೆ ಇವತ್ತು ಮಿನಿ ಜೆಸಿಬಿಯನ್ನು ಬಳಸುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ದಟ್ಟಾರಣ್ಯ ಪ್ರದೇಶ, ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಒಂದು ಪ್ರದೇಶ, ಅಲ್ಲಿ ಮಿನಿ ಜೆಸಿಬಿಯನ್ನು ಬಳಸಿ 7ರಿಂದ ಪಾಯಿಂಟ್ ನಂಬರ್ 7ನಿಂದ ಇವತ್ತು ಮತ್ತೆ ಆರಂಭ ಮಾಡ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಮಣ್ಣು ಅಗೆಯುವಂತಹ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಇವತ್ತು ಕೂಡ ಬಹಳಷ್ಟು ನಿರೀಕ್ಷೆ ಇದೆ, ಏನು ಬೇಕಾದ್ರೂ ಸಿಗಬಹುದಲ್ವಾ ಅನ್ನುವಂಥದ್ದು. ಸಿಗದೇನೂ ಇರಬಹುದು, ಬಟ್ ನೋಡಬೇಕಾಗತ್ತೆ ಮುಂದೇನಾಗುತ್ತೆ ಅಂತ. ಧರ್ಮಸ್ಥಳದ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 1ರಲ್ಲಿ ಒಂದು ಪಾನ್ ಕಾರ್ಡ್ ಪತ್ತೆಯಾಗಿತ್ತು. ಆ ಪಾನ್ ಕಾರ್ಡ್ ವಿಚಾರವೂ ಕೂಡ ಎಲ್ಲೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿರಲಿಲ್ಲ SIT ಅವರಿಂದ. ಇದೀಗ ಇದೇ ವಿಚಾರ ಮತ್ತೆ ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದ ಈ ಒಂದು ಪ್ರಕರಣದಲ್ಲಿ ನೆಲಮಂಗಲಕ್ಕೂ ಧರ್ಮಸ್ಥಳ ಸಾವಿನ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಪಾಯಿಂಟ್ 1ರಲ್ಲಿ ಸಿಕ್ಕಿದಂತಹ ಪಾನ್ ಕಾರ್ಡ್ ಯಾರದ್ದೆಂದು ಪತ್ತೆ ಹಚ್ಚಲಾಗಿದೆ. ನೆಲಮಂಗಲದ ವೀರಸಾಗರ ನಿವಾಸಿ ಸುರೇಶ್ ಅವರ ಪಾನ್ ಕಾರ್ಡ್ ಅದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ವೀರಸಾಗರದ ಸುರೇಶ್ ಅನ್ನುವಂಥವರ ಒಂದು ಪಾನ್ ಕಾರ್ಡ್ ಅದು. ಮೃತ ಸುರೇಶ್ ತಾಯಿ ಸಿದ್ದಲಕ್ಷ್ಮಗೆ ಸೇರಿದಂತಹ ಡೆಬಿಟ್ ಕಾರ್ಡ್. ಧರ್ಮಸ್ಥಳದ ಪ್ರಕರಣದ ಲಿಂಕ್ ಇರುವಂಥದ್ದು ನೆಲಮಂಗಲಕ್ಕೆ. ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಿದ್ದಂತಹ ಒಂದು ಪಾನ್ ಕಾರ್ಡ್, ಅದರ ವಿಚಾರವಾಗಿ ಇದೀಗ ಧರ್ಮಸ್ಥಳಕ್ಕೂ ನೆಲಮಂಗಲದ ನಂಟು ಯಾರದ್ದು ಅಂತ ಪತ್ತೆ ಹಚ್ಚಲಾಗಿದೆ. ನೆಲಮಂಗಲದ ವೀರಸಾಗರ ನಿವಾಸಿ ಸುರೇಶ್ ಅವರ ಪಾನ್ ಕಾರ್ಡ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ವೀರಸಾಗರ ಸುರೇಶ್ ಅವರ ಪಾನ್ ಕಾರ್ಡ್ ಅದು ಅಂತ ಪತ್ತೆ ಹಚ್ಚಲಾಗಿದೆ. ಪಾಯಿಂಟ್ ನಂಬರ್ 1ನಲ್ಲಿ ಹುಡುಕಾಟ ನಡೆಸಿದಾಗ ಕೆಲವೊಂದಷ್ಟು ಊಹಾಪೋಹಗಳು ಉದ್ಭವ ಆಗಿದ್ವು. ಪಾನ್ ಕಾರ್ಡ್ ಸಿಕ್ತಂತೆ, ಡೆಬಿಟ್ ಕಾರ್ಡ್ ಸಿಕ್ತಂತೆ, ಇನ್ನೇನೋ ಸಿಕ್ತಂತೆ ಅನ್ನುವಂಥ ಊಹಾಪೋಹಗಳಿತ್ತು. ಬಟ್ ಖುದ್ದು SIT ಅವರಿಂದ ಯಾವುದೇ ಥರದ ಕ್ಲಾರಿಫಿಕೇಷನ್ ಸಿಕ್ಕಿರಲಿಲ್ಲ. ಈತ ಸುರೇಶ್ ಅನ್ನುವಂಥವನ ಪಾನ್ ಕಾರ್ಡ್ ಸಿಕ್ಕಿದ್ದು ಅನ್ನುವಂಥದ್ದು ಇದೀಗ ಬೆಳಕಿಗೆ ಬರ್ತಾ ಇದೆ. ನೆಲಮಂಗಲದ ವೀರಸಾಗರದ ನಿವಾಸಿ ಸುರೇಶ್, ಆತ ಮೃತಪಟ್ಟಿದ್ದಾನೆ. ಆತನ ಡೆಬಿಟ್ ಕಾರ್ಡ್ ಇದು, ಪಾನ್ ಕಾರ್ಡ್ ಅನ್ನುವಂಥದ್ದು ಪತ್ತೆಯಾಗಿದೆ. ಬಹುಶಃ ಗೊತ್ತಿಲ್ಲ, ಹೇಳ್ತಾ ಇರುವಂಥ ಪ್ರಕಾರ, ಸಾಕ್ಷಿದಾರ ಹೇಳ್ತಾ ಇರುವಂಥದ್ದು 100 ಶವಗಳು, ಅದರಲ್ಲಿ ಬಹುತೇಕ, ನಾಟ್ ಆಲ್, ಬಹುತೇಕ ಅದು ಅಪ್ರಾಪ್ತ ಹೆಣ್ಣು ಮಕ್ಕಳದ್ದು ಅಂತ. ಬಟ್ ಇದು ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ. ಸದ್ಯ ನೆಲಮಂಗಲದ ವೀರಸಾಗರದಲ್ಲಿ ಸಿದ್ದಲಕ್ಷ್ಮಮ್ಮ, ಸುರೇಶ್ ಅವರ ತಾಯಿ ವಾಸವಿದ್ದಾರೆ. ಸಿದ್ದಲಕ್ಷ್ಮಮ್ಮಗೆ ಸೇರಿರುವಂಥ ATM ಕಾರ್ಡ್ ಪಾಯಿಂಟ್ 1ರಲ್ಲಿ ಪತ್ತೆಯಾಗಿದೆ. ಗಂಗಮರಿಯಪ್ಪ ಹಾಗೂ ಸಿದ್ದಲಕ್ಷ್ಮಮ್ಮ ದಂಪತಿ ಪುತ್ರ ಸುರೇಶ್. ಮಾರ್ಚ್ ತಿಂಗಳಿನಲ್ಲಿ ಜಾಂಡೀಸ್ನಿಂದ ಮೃತಪಟ್ಟಿದ್ದಂಥ ಯುವಕ ಸುರೇಶ್. 2 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ದಂಥ ವೀರಸಾಗರದ ಸುರೇಶ್. ಕುಟುಂಬಸ್ಥರೇ ಅಂತ್ಯ ಸಂಸ್ಕಾರ ನಡೆಸಿರುವಂಥ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ ನೆಲಮಂಗಲದ ವೀರಸಾಗರದಲ್ಲಿ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ವಾಸವಿದ್ದಾರೆ. ಸಿದ್ದಲಕ್ಷ್ಮಮ್ಮ ಅವರ ಮಗ ಸುರೇಶ್, ಆತ ಮೃತಪಟ್ಟಿದ್ದಾನೆ. ಈಗಾಗಲೇ ಜಾಂಡೀಸ್ನಿಂದ ಮೃತಪಟ್ಟಿದ್ದಾರಂತೆ. 2 ವರ್ಷದಿಂದ ಮನೆ ಬಿಟ್ಟು ಕೂಡ ಹೋಗಿದ್ರಂತೆ. ಮತ್ತು ಈತನ ಅಂತ್ಯ ಸಂಸ್ಕಾರವನ್ನು ಅವರ ಫ್ಯಾಮಿಲಿಯವರೇ ಮಾಡಿದ್ರಂತೆ. ಬಟ್ ಡೆಬಿಟ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಏನಿದೆಯಲ್ಲ, ಇದು ಸಿಕ್ಕಿರುವಂಥದ್ದು ಸುರೇಶ್ ಅವರ ಹೆಸರಲ್ಲಿ. ಆತ ನೆಲಮಂಗಲದ ವೀರಸಾಗರದ ನಿವಾಸಿ. ಬಹುಶಃ ಧರ್ಮಸ್ಥಳಕ್ಕೆ ಹೋಗಿದ್ದಾಗಲೇ ಏನಾದರೂ ಕಳ್ಕೊಂಡಿದ್ದಾನ ಆತ ಒಂದು ಕಾರ್ಡನ್ನು ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತು ಅಂತ್ಯ ಸಂಸ್ಕಾರ ಇವರು ಎಲ್ಲಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಅವ್ರು ಹೇಳ್ತಾ ಇರೋ ಪ್ರಕಾರ ಅವ್ರದೇ ಊರಿನಲ್ಲಿ ಮಾಡಿದ್ದೀವಿ ಅಂತ. ಬಟ್ ಡೆಬಿಟ್ ಕಾರ್ಡ್ ಪಾನ್ ಕಾರ್ಡ್ ಹೇಗೆ ಅಲ್ಲಿ ಹೋಗೋಕ್ಕೆ ಸಾಧ್ಯ ಆಯಿತು ಗೊತ್ತಿಲ್ಲ. ಅದರಲ್ಲೂ ಕೂಡ ಈತ ತೋರಿಸಿರುವಂಥ ಪಾಯಿಂಟ್ 1ರಲ್ಲೇ ಇದು ಹೇಗೆ ಸಿಗೋಕ್ಕೆ ಸಾಧ್ಯ ಆಯಿತು, ಎಲ್ಲವೂ ಕೂಡ
ಬಹಳಷ್ಟು ಕುತೂಹಲಕಾರಿಯಾಗಿದೆ ವಿಚಾರಗಳು. ಬಟ್ ಈತ ಹೇಳಿರುವಂತೆ ನೂರಾರು ಶವಗಳಲ್ಲಿ ಅಪ್ರಾಪ್ತ ಹೆಣ್ಣುಮಕ್ಕಳು ಮತ್ತು ಬಾಲಕಿಯರದೇ ಜಾಸ್ತಿ ಇತ್ತು, ಬಹುತೇಕ ಅವ್ರದ್ದೇ ಇತ್ತು ಅಂತ. ಬಟ್ ಈಗ ಗೊತ್ತಾಗ್ತಾ ಇರುವಂಥದ್ದು ಪಾಯಿಂಟ್ 1ರಲ್ಲಿ ಡೆಬಿಟ್ ಕಾರ್ಡ್ಗೆ ನೆಲಮಂಗಲದ ವೀರಸಾಗರ, ಅದು ಯಾರೋ ಒಬ್ಬ ಪುರುಷ ಸುರೇಶ್ ಅನ್ನುವಂಥ ಯುವಕನದ್ದು. ಅವರ ತಾಯಿ ತಂದೆ ಹೇಳ್ತಾ ಇರುವಂಥದ್ದು 2 ವರ್ಷಕ್ಕೆ ಮುಂಚೆ ಮನೆ ಬಿಟ್ಟು ಹೋಗಿದ್ದ ಮತ್ತು ಜಾಂಡೀಸ್ನಿಂದ ಮಾರ್ಚ್ನಲ್ಲಿ ಮೃತಪಟ್ಟ, ಆತನ ಅಂತ್ಯ ಸಂಸ್ಕಾರವನ್ನು ನಾವೇ ಮಾಡಿದ್ದೀವಿ ಅಂತ. ಬಟ್ ಪಾನ್ ಕಾರ್ಡ್ ಸಿಕ್ಕಿರುವಂಥದ್ದು ಧರ್ಮಸ್ಥಳದ ಸಾಕ್ಷಿದಾರ ತೋರಿಸಿರುವಂಥ ನೇತ್ರಾವತಿ ಸ್ನಾನ ಘಟ್ಟದ 13 ಪಾಯಿಂಟ್ಗಳಲ್ಲಿ ಪಾಯಿಂಟ್ ನಂಬರ್ 1ರಲ್ಲಿ. ಜೊತೆಗೆ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಕಳೇಬರ ಏನಿತ್ತಲ್ಲ, ಅಂದರೆ ಅವಶೇಷಗಳು, ಮೂಳೆ ಮತ್ತು ತಲೆಬುರುಡೆ, ಆ ವಿಚಾರದಲ್ಲೂ ಹೇಳ್ತಾ ಇದ್ದಂಥ ಪ್ರಾಥಮಿಕ ಒಂದು ಮಾಹಿತಿ ಬಂದಂಥದ್ದು ಅದು ಕೂಡ ಪುರುಷನದ್ದು ಅಂತ. ಸೊ ಈಗ ಇನ್ನೂ ಒಂದು ರೀತಿಯಲ್ಲಿ ಚರ್ಚೆ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈತ ಹೇಳಿರುವಂತೆ ಏನೋ ಒಂದು ಸಿಕ್ಕಿದೆ, ಹೌದು. ಯಾಕೆಂದರೆ ಬ್ಲ್ಯಾಂಕ್ ಆಗಿ ಯಾರೋ ಕೂಡ ಯಾವುದೋ ಒಂದು ಜಾಗದಲ್ಲಿ ನೋಡಿದ ತಕ್ಷಣ, ಅದರಲ್ಲೂ ಕೂಡ ಕಾಡಿನ ಪ್ರದೇಶದಲ್ಲಿ, ಇನ್ನೇನಾತ ಜ್ಯೋತಿಷಿ ಅಲ್ವಾ ಅಥವಾ ಬೇರೆ ಯಾವ ಥರದ ಜ್ಞಾನ ಇದೆಯಾ ಅನ್ನುವಂಥ ಚರ್ಚೆಯೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಬಟ್ ಸುಮ್ಮನೆ ಯಾವುದೋ ಒಂದು ಬ್ಲ್ಯಾಂಕ್ ಆಗಿ ತೋರಿಸಿದ ಕ್ಷಣಕ್ಕೆ ಏನೋ ಒಂದು ಸಿಗುತ್ತೆ ಅನ್ನುವಂಥದ್ದು ಕೂಡ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ಆದರೆ ಸಿಕ್ಕಿದೆ ಅಂದ ಕ್ಷಣಕ್ಕೆ ಏನೋ ಅದರಿಂದ ಇದೆ ಅನ್ನುವಂಥದ್ದು ಕೂಡ ಪ್ರೂವ್ ಆಗಬೇಕಾಗತ್ತೆ. ಯಾಕೆಂದರೆ ಎರಡೂ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. ಪಾಯಿಂಟ್ ನಂಬರ್ 1ರಲ್ಲಿ ಒಂದು ಡೆಬಿಟ್ ಕಾರ್ಡ್, ಪಾನ್ ಕಾರ್ಡ್ ಪತ್ತೆಯಾಗಿದೆ. ಅದರ ಲಿಂಕ್ ಧರ್ಮಸ್ಥಳದಿಂದ ನೆಲಮಂಗಲದ ವೀರಸಾಗರಕ್ಕಿದೆ. ಮೃತ ಸುರೇಶ್ ಅನ್ನುವಂಥವನ ಒಂದು ಪಾನ್ ಕಾರ್ಡ್ ಅದಾಗಿದೆ. ಅವರ ತಂದೆ ತಾಯಿ ಹೇಳ್ತಾ ಇದ್ರು 2 ವರ್ಷಕ್ಕೆ ಮುಂಚೆ ಮನೆ ಬಿಟ್ಟು ಹೋಗಿದ್ರು, ಮಾರ್ಚ್ನಲ್ಲಿ ಜಾಂಡೀಸ್ನಿಂದ ಆತ ಸತ್ತ ಅನ್ನುವಂಥದ್ದು. ಜೊತೆಗೆ ನಾವೇ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಮತ್ತು ಆತನ ಪಾನ್ ಕಾರ್ಡ್ ಪಾಯಿಂಟ್ 1ರಲ್ಲಿ ಪತ್ತೆ ಆಗಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡ್ತಾಯಿದ್ರೆ. ಖಂಡಿತವಾಗ್ಲೂ ಸಂತೋಷ್, ಏನು ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಹಲವಾರು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಏನು ಧರ್ಮಸ್ಥಳದಲ್ಲಿ ಈಗಾಗಲೇ 1ನೇ ನಂಬರ್ ಗುಂಡೆ ಸಂದರ್ಭದಲ್ಲಿ ಸಿಕ್ಕಂತ ಪ್ಯಾನ್ ಕಾರ್ಡ್ ಮತ್ತೆ ಇನ್ನಿತರೆ ದಾಖಲೆಗಳು ನೆಲಮಂಗಲದ ದಾಬಾಸ್ಪೇಟೆಗೆ ಲಿಂಕ್ ಆಗುವಂತದ್ದು. ಏನು ಕಳೆದ ಹಲವಾರು ದಿನಗಳಿಂದ ಏನು ಸುರೇಶ್ ಮಾತ್ರ ಸಾವಾಗಿತ್ತು. ದಾಬಾಸ್ಪೇಟೆ ನಿವಾಸಿ ಸುರೇಶ್ ಅಂತ ಹೇಳಲಾಗ್ತಿದೆ. ಇನ್ನು ಏನು ಈ ಒಂದು ಸಿಕ್ಕಿರುವಂತ ಪಾರ್ಸಲ್ ಇರುವಂತ 2 ದಾಖಲೆಗಳು, ಒಂದು ಸುರೇಶ್ ಎಂಬಾತನ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಆಗಿರುವಂತದ್ದು, ಮತ್ತೊಂದು ಸಿದ್ದಲಕ್ಷ್ಮಮ್ಮ ಎನ್ನುವರಿಗೆ ಸೇರಿರುವಂತ ಒಂದು ಕಾರ್ಡ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಧರ್ಮಸ್ಥಳದ ಒಂದು ಅವಶೇಷಗಳು ಅಗಿಯುವಂತ ನಿಟ್ಟಿನಲ್ಲಿ ಸಿಕ್ಕಿರುವಂತ ಅವಶೇಷಗಳು ಏನಿದ್ರು ಈ ಒಂದು ಧರ್ಮಸ್ಥಳದ ಒಂದು ಮೂವ್ಮೆಂಟ್ಗೆ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಈ ಒಂದು ದಾಖಲೆಗಳು ಸಿಕ್ಕಿರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತದ್ದು. 2 ವರ್ಷಗಳ ಹಿಂದೆ ಮನೆ ಬಿಟ್ಟು ತೆರಳಿದ್ದಂತ ಸುರೇಶ್ ಮರಣ ಹೊಂದಿರ್ತಾನೆ, ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ ಎಂದು ಸುರೇಶ್ನ ಒಂದು ಮೃತದೇಹವನ್ನ ಒಂದು ಕುಟುಂಬಕ್ಕೆ ಹಸ್ತಾಂತರ ಮಾಡಿರ್ತಾರೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಕೂಡ ದಾಖಲೆ ಮಾಹಿತಿ ನೀಡಿದ್ರು ಸಹಿತ ಈ ಎಲ್ಲಾ ಆಯಾಮಗಳಿಗೆ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಇನ್ನಷ್ಟು ತನಿಖೆಯಿಂದ ಏನು ಈ ಒಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಸಿಕ್ಕಿರೋದಕ್ಕೆ ಹಲವಾರು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇನ್ನಷ್ಟೇ ತನಿಖೆಯಿಂದ ಈ ಒಂದು ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಸರಿ, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ತಾವು ನೋಡ್ತಾ ಇರುವಂಥದ್ದು ನಮ್ಮ ಸ್ಕ್ರೀನ್ನಲ್ಲಿ ಬಲಭಾಗದಲ್ಲಿರುವಂಥದ್ದು ನೆಲಮಂಗಲದ ವೀರಸಾಗರದ ಮೃತ ಸುರೇಶ್ ಅವರ ನಿವಾಸ. ಈತ 2 ವರ್ಷದ ಮುಂಚೆಯೇ ಮನೆ ಬಿಟ್ಟು ಹೋಗಿದ್ದ ಅಂತ ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಅವರೇ ಹೇಳ್ತಾ ಇದ್ದಾರೆ. 2 ವರ್ಷದ ಮುಂಚೆ ಮನೆ ಬಿಟ್ಟು ಹೋಗಿದ್ದ ಮತ್ತು ಕಳೆದ ಮಾರ್ಚ್ನಲ್ಲಿ ಈತ ಜಾಂಡೀಸ್ ಬಂದು ಮೃತಪಟ್ಟಿದ್ದ ಅನ್ನುವಂಥ ಮಾಹಿತಿ ಕೊಡ್ತಾ ಇದ್ದಾರೆ. ನಾವೇ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಆಶ್ಚರ್ಯಕರವಾದಂಥ ಸಂಗತಿ, ಈತನ ಪಾನ್ ಕಾರ್ಡ್ ಅಲ್ಲಿ ಹೇಗೆ ಸಿಕ್ಕಕ್ಕೆ ಸಾಧ್ಯ ಆಯಿತು? ಅದರಲ್ಲೂ ಅಂಥ ಒಂದು ಭೂಮಿಯಲ್ಲಿ ಅಷ್ಟು ಅಡಿ ಅಗೆದ ನಂತರ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಈತ ತೋರಿಸಿರುವಂಥ 13 ಪಾಯಿಂಟ್ಗಳಲ್ಲಿ ಪಾಯಿಂಟ್ 1ರಲ್ಲೇ ಸಿಗಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ಕುತೂಹಲ ಮೂಡ್ತಾ ಇರೋದು. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಏನಾಗಿದೆ ಅನ್ನುವಂಥದ್ದು. ಬಟ್ ಒಟ್ಟಾರೆಯಾಗಿ ಈ ಒಂದು ಪಾನ್ ಕಾರ್ಡಲ್ಲಿ ಸಿಕ್ಕಿರುವಂಥದ್ದು ಪುರುಷನ ಒಂದು ಈತ ಸುರೇಶ್ ಅನ್ನುವಂಥವನ ಪಾನ್ ಕಾರ್ಡ್ ಸಿಕ್ಕಿರುವಂಥದ್ದು ಪಾಯಿಂಟ್ ನಂಬರ್ 1ರಲ್ಲಿ ಅನ್ನುವಂಥದ್ದಂತೂ ಕ್ಲಿಯರ್ ಆಗ್ತಾ ಇದೆ. ಜೊತೆಗೆ ನಿನ್ನೆ ಸಿಕ್ಕಂತಹ 6ನೇ ಪಾಯಿಂಟ್ನಲ್ಲಿ ಕೂಡ ಸಿಕ್ಕಿರುವಂಥ ತಲೆಬುರುಡೆ ಮತ್ತು ಮೂಳೆಗಳು ಪುರುಷನದ್ದೇ ಅನ್ನುವಂಥದ್ದು ಮಾಹಿತಿ ಬರ್ತಾ ಇರುವಂಥದ್ದು.